ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ನಲ್ಲಿ ನಾನು ಗ್ರ್ಯಾಂಡ್ ಆಗಿರುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಲೇಸ್ನ ತಗೊಂಡಿದ್ದೀನಿ ನಾನು. ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಂದೇ ಸ್ಟೆಪ್ನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ನ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ನಾವು. ಈಸಿಯಾಗಿರುವಂತಹ ಡಿಸೈನು, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ. ಈ ಥರ ಲೇಸ್ ತೊಗೊಂಡಿದ್ದೀನಿ, ಹಾಗೆ ಈ ಥರ ಬ್ರೈಡಲ್ ಬೀಡ್ಸು, ಈ ಬೀಡ್ಸ್ ಹಾಗೆ ಲೀಫ್ ಬೀಡ್ ಕೂಡ ತೊಗೊಂಡಿದ್ದೀನಿ. 2 ಥರದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ನೀಡಲ್ ನಂಬರ್ ಬಂದು 10, 0.75 mm. ಹಾಗೆ 6 ಎಳೆ ದಾರನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಗಂಟಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಮೊದಲು ನೀಡಲ್ನ ಚುಚ್ಚಿ ಈ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಮೊದಲು. 4 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಲಾಕು, ಮತ್ತು ಅದಾದಮೇಲೆ 3 ಸಿಂಗಲ್ ಕ್ರೋಶ, ಎಲ್ಲ ಸೇರಿ 4 ಸಿಂಗಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೋತೀನಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಲೀಫ್ ಬೀಡ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಆ್ಯಡ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ. ಇಲ್ಲಿ ಕೂಡ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ 4 ಸಿಂಗಲ್ ಕ್ರೋಶ ಹಾಕಿ ಒಂದು ಲೀಫ್ ಬೀಡ್ನ ಹಾಕಿ ಮತ್ತೆ 4 ಸಿಂಗಲ್ ಕ್ರೋಶಗಳನ್ನು ಮಾಡಿದ್ದೀನಿ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. 1 2 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಇಲ್ಲಿಂದ 1 2 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡು 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ಕೋತೀನಿ ಲೇಸ್ಗೆ ನೋಡಿ. ಈ ಥರ 4 ಸಿಂಗಲ್ ಕ್ರೋಶ ಬೀಡು ಮತ್ತು 4 ಸಿಂಗಲ್ ಕ್ರೋಶ. ಅದಾದಮೇಲೆ 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಅದಾದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಚೈನ್ಸ್ಗಳನ್ನು ಹಾಕ್ತೀನಿ. 1 2 3 4 5 6 ಚೈನ್ಸ್ ಹಾಕಿ ಈ ಥ್ರೆಡ್ನ ಈ ಥರ ಮೇಲ್ ಮಾಡ್ಕೋತೀನಿ. ಈಗ ಬೀಡ್ ಹಾಕ್ಕೊಂಡಲ್ಲ, ಅದಕ್ಕೆ ಮೊದಲು ಒಂದು ಲಾಕ್ ಇತ್ತಲ್ಲ, ಅಲ್ಲಿ ನೀಡಲ್ನ ಹಾಕಿ ಈ ಥ್ರೆಡ್ನ ಒಳಗಡೆ ತಗೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 3 ಚೈನ್ಸ್ ಹಾಕಿ 3 ಚೈನ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ, ಅಲ್ಲಿ ನೀಡಲ್ನ ಹಾಕಿ ಈ ಥ್ರೆಡ್ನ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಇವಾಗ ಬೀಡ್ ಕೆಳಗಡೆ 6 ಚೈನ್ ಹಾಕಿದ್ನಲ್ಲ, ಅಲ್ಲಿ ಆರ್ಚ್ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. ತಂದು ಸೂಜಿ ಮೇಲೆ 3 ದಾರ ಇದೆ. ಫಸ್ಟ್ 2 ದಾರನ 1 ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಇಲ್ಲಿಂದ 3 ಚೈನ್ಸ್ 1 2 3 ಚೈನ್ ಹಾಕಿ ಈ 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ.
ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲಿಂದ 3 ಚೈನ್ಸ್ ಹಾಕಿ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಪಿಕಾಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ, ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು. ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಇಲ್ಲೂ ಕೂಡ ಪಿಕಾಟ್ನ ಮಾಡ್ಕೋಬೇಕು. ಪಿಕಾಟ್ನ ಮಾಡ್ಕೋಬೇಕಂದ್ರೆ ಈ ನೋಡಿ ಎರಡು ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕಾಗತ್ತೆ. 2 ಚೈನ್ಸ್ ಹಾಕಿ ಕೂಡ ಮಾಡ್ಕೋಬೋದು. ಇದೇ ಥರ 5 ಕಂಬಗಳನ್ನು ಮಾಡಿದ್ದೀನಿ, ಹಾಗೆ 5 ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋತೀವಿ. ಲೀಫ್ ಬೀಡ್ ಹಾಕಿ ಸೂಜಿ ಮೇಲೆ ಮತ್ತೆ ಒಂದು ಸಾರಿ ಥ್ರೆಡ್ನ ಸುತ್ತಕೋಬೇಕು. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. 2 ದಾರನ ಒಂದು ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿ ಮತ್ತು ಅದರ ಪಕ್ಕದಲ್ಲೇ ಇಲ್ಲಿ ಗ್ಯಾಪ್ ಇದೆಯಲ್ಲ ಕಂಬದ ಪಕ್ಕದಲ್ಲಿ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 5 ಕಂಬ ಮಾಡ್ಕೊಂಡ್ವಲ್ಲ ಬೀಡ್ ಹಾಕೋಕ್ಕೂ ಮೊದಲು, ಇಲ್ಲಿ ಕೂಡ ಅದೇ ಥರ 5 ಕಂಬಗಳನ್ನು ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಆರ್ಚು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಈ ಥರ ಗ್ರ್ಯಾಂಡಾಗಿ ಆರ್ಚನ್ನ ಮಾಡ್ಕೋಬೋದು ನಾವು. ಇದನ್ನು ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಬಂದಿದೆ ಡಿಸೈನು. ಸಿಂಗಲ್ ಸ್ಟೆಪ್ನಲ್ಲಿ ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು. ಇದನ್ನು ನೀವು ಸೀರೆಗೆ ಹಾಕಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿಂದ ಮತ್ತೆ 3 ಚೈನ್ಸ್ ಹಾಕ್ತೀನಿ. 1 2 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಲಾಕ್ ಮಾಡ್ಕೋತೀನಿ. ಇವಾಗ ಇಲ್ಲಿಂದ ಮತ್ತೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದಲ್ಲೇ ಸಿಂಗಲ್ ಕ್ರೋಶ. ಇಲ್ಲಿ ಕೂಡ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲ್ ಮಾಡ್ಕೋಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಲೀಫ್ ಬೀಡ್ ಹಾಕಿ ಮತ್ತೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ನಾಲ್ಕು ಸಿಂಗಲ್ ಕ್ರೋಶ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ಡಿಸೈನು. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. 1 ಅವರಲ್ಲಿ 1 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ಡಿಸೈನು. ಇಲ್ಲಿಂದ ಮತ್ತೆ ನಾನು 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ. ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್, ಸ್ಟ್ರೇಟಾಗಿಟ್ಟು ಲೇಸ್ಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ 6 ಚೈನ್ಸ್. ಈ 6 ಚೈನ್ ಬೀಡ್ ಕೆಳಗಡೆ ಬರುತ್ತೆ ಆರ್ಚ್ ಹಾಕಲಿಕ್ಕೆ. 6 ಚೈನ್ ಹಾಕಿ ಈ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಇದೆಯಲ್ಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದರ ಒಳಗಡೆ ನೀಡಲ್ನ ಹಾಕಿ ಈ ಥ್ರೆಡ್ನ ಅದರ ಒಳಗಡೆಯಿಂದ ತರಬೇಕು. ನೋಡಿ, ನಿಧಾನಕ್ಕೆ ತನ್ನಿ. ಈ ಥ್ರೆಡ್ನ ಅದರ ಒಳಗಡೆಯಿಂದ ತಂದು ಲಾಕ್ ಮಾಡ್ಕೋಬೇಕು. ನಿಮಗೆ ಈ ಥರ ಬಂದಿಲ್ಲ ಅಂದರೆ ಲೇಸ್ನ ಉಲ್ಟಾ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನೀಡಲ್ನ ಹಾಕಿ ಈ ಥ್ರೆಡ್ನ ಕೂಡ ಇದ್ರ ಒಳಗಡೆಯಿಂದ ತಂದು ಲಾಕ್ ಮಾಡ್ಕೋತೀನಿ. ನಿಮಗೆ ಈ ಥರ ಬರಲ್ಲ ಅಂದರೆ ನೀವು ಉಲ್ಟಾ ಮಾಡ್ಕೋಬೋದು, ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋಬೋದು. ಇವಾಗ ನೋಡಿ ಮತ್ತೆ ಒಂದು ಕಂಬನ ಮಾಡ್ಕೋತೀನಿ. ಅಲ್ಲಿಂದನೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಇವಾಗ 3 ಚೈನ್ಸ್ ಹಾಕಿ ಈ ಕಂಬದ ಪಕ್ಕದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು
ಲಾಕ್ ಮಾಡ್ಕೋತೀನಿ, ಪಿಕಾಟ್ ಆಗುತ್ತೆ. ಇದೇ ಥರ ಸೇಮ್ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡಿದ್ನಲ್ಲ ಅದೇ ಥರ ಮೊದಲು 5 ಕಂಬಗಳನ್ನು ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಲೀಫ್ ಬೀಡನ್ನ ಹಾಕಿ ಮತ್ತು ಇಲ್ಲೂ ಕೂಡ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ ಒಂದು ಮಾಡ್ತೀನಿ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 3 ಚೈನ್ಸ್ ಹಾಕಿ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ, ಕಂಬದ ಪಕ್ಕ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಬೇಕು. ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೊಳ್ಳಿ, ಪಿಕಾಟ್ ಬರುತ್ತೆ. ಇಲ್ಲೂ ಕೂಡ ನಾನು 5 ಮಾಡಿಕೊಂಡು ತೋರಿಸ್ತೀನಿ, 5 ಕಂಬಗಳನ್ನು ಮಾಡಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. 2 ಆರ್ಚನ್ನ ಹಾಕಿ ತೋರಿಸ್ತಾ ಇರೋದು. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ. ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನು 3 ಚೈನ್ಸ್ ಹಾಕ್ತೀನಿ. ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೆ 4 ಸಿಂಗಲ್ ಕ್ರೋಶ, ಆ ಲಾಕು ಸೇರಿ ಕೂಡ 4 ಸಿಂಗಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೋತೀನಿ. ಲಾಕ್ ಹಾಕಿರ್ತೀವಲ್ಲ ಅದಾದಮೇಲೆ 3 ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಆಯಿತು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು. ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲಿ ಕೂಡ 4 ಸಿಂಗಲ್ ಕ್ರೋಶ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಕೂಡ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ವಲ್ಲ, ಎಂಡಲ್ಲಿ ಕೂಡ ಅದೇ ಬಂದರೆ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ. ನಾಲ್ಕು ಸಿಂಗಲ್ ಕ್ರೋಶ ಆಯಿತು. ಹಾಗೆ 2 ಆರ್ಚನ್ನ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಬಂದಿದೆ. ಇಲ್ಲಿ ಕುಚ್ಚುಗಳನ್ನು ಕಟ್ಕೋಬೇಕು 3 ಚೈನ್ ಗ್ಯಾಪಲ್ಲಿ. ಇಲ್ಲಿ ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು. ಈ ಥರ ಟೈಟಾಗಿ ಎಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಹಾಕ್ಕೊಳ್ಳಿ ನೀವು. ನಾನು 2 ಆರ್ಚನ್ನ ಮಾತ್ರ ಹಾಕಿ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಈಸಿ ಆಗಿರುವಂತಹ ಡಿಸೈನು. ಕುಚ್ಚು ಕಟ್ಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಲಿಕ್ಕೆ ನಾನು 150 ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಈ ಬೀಡ್ ಕೆಳಗಡೆ ನಾನು ಪರ್ಲ್ ಚೈನ್ನ ಹಚ್ಚಿದ್ದೀನಿ. ಇದು ನಿಮ್ಮ ಇಷ್ಟ, ಬೇಕಂದರೆ ಹಚ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಡಿಸೈನ್ಗೆ ಪ್ರೈಸ್ ಬಂದು 400ಇಂದ 500ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.